ನಿಮಗೆ ನಿಮ್ಮ ಮಕ್ಕಳು ಚೆನ್ನಾಗಿ ಓದಿ ಬುದ್ಧಿವಂತರಾಗಬೇಕು, ಒಳ್ಳೆ ಮಾರ್ಕ್ಸ್ ಅನ್ನು ತೆಗಿಬೇಕು ಅನ್ನೋ ಒಂದು ಆಸೆ ಇದೆಯಲ್ವಾ? ಹಾಗಾದ್ರೆ ನಿಮ್ಮ ಮಕ್ಕಳಿಗೆ ಏಕಾಗ್ರತೆಯ ಕೊರತೆ, ಓದಿದಂತ ವಿಚಾರಗಳು ನೆನಪಿಗೆ ಬರದೇ ಇರುವಂತದ್ದು, ಓದಿನಲ್ಲಿ ಆಸಕ್ತಿ ಇಲ್ಲದೆ ಇರುವಂತದ್ದು, ಈ ರೀತಿ ಏನಾದ್ರೂ ಕೂಡ ತೊಂದರೆ ಆಗ್ತಾ ಇದೆಯಾ? ಹಾಗಾದ್ರೆ ಆ ತೊಂದರೆಗಳಿಗೆ ಈ ಒಂದು ವಿಷಯ ಕಾರಣ. ಆ ವಿಷಯವೇನು? ಆ ವಿಷಯ ಅವರ ಒಂದು ಓದಿನಲ್ಲಿ ಅಷ್ಟು ಸಮಸ್ಯೆಯನ್ನ ಉಂಟು ಮಾಡುತ್ತಾ? ಹಾಗಾದ್ರೆ ಆ ಒಂದು ಸಮಸ್ಯೆಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ವಿಸ್ತೃತವಾಗಿ ನೋಡ್ತಾ ಹೋಗೋಣ. ಬನ್ನಿ, ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋ ನಿಮ್ಮ ಮಕ್ಕಳ ಒಂದು ಭವಿಷ್ಯವನ್ನ ಬದಲಾಯಿಸಬಹುದು. ಇಂದು ನಾವು ಮಕ್ಕಳಲ್ಲಿ ಮೆಮೊರಿ ಶಕ್ತಿಯನ್ನು ಹೆಚ್ಚಿಸುವಂತಹ ಸೂಪರ್ ಆಹಾರಗಳು ಜೊತೆಗೆ ಬ್ರೈನ್ ಆಕ್ಟಿವಿಟಿಯನ್ನ ಇಂಪ್ರೂವ್ ಮಾಡುವಂತಹ ಚಟುವಟಿಕೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲು ಮೆಮೊರಿ ಶಕ್ತಿ ಯಾಕೆ ಕಡಿಮೆ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ನೋಡೋಣ ಬನ್ನಿ. ಮಕ್ಕಳಲ್ಲಿ ಮೆಮೊರಿ ಶಕ್ತಿ ಕಡಿಮೆ ಆಗ್ಲಿಕ್ಕೆ ಅನೇಕ ಕಾರಣಗಳಿದಾವೆ. ಅದರಲ್ಲಿ ಮೊದಲನೇದಾಗಿ ಹೆಚ್ಚು ಮೊಬೈಲ್ ಬಳಕೆ. ಹೆಚ್ಚು ಮೊಬೈಲ್ ಅನ್ನ ಇಂದಿನ ಮಕ್ಕಳು ಬಳಸ್ತಾ ಇರೋದ್ರಿಂದ, ಜೊತೆಗೆ ಜಂಕ್ ಫುಡ್ ಅನ್ನ ಜಾಸ್ತಿ ಬಳಸ್ತಾ ಇರೋದು, ಕಡಿಮೆ ನಿದ್ರೆ ಮಾಡೋದು, ಆಟವಿಲ್ಲದ ಜೀವನ, ಹೆಚ್ಚು ಒಂದು ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು, ಇವೆಲ್ಲ ಒಂದು ಬ್ರೈನ್ ಕಾರ್ಯಕ್ಷಮತೆಯನ್ನ ಕಡಿಮೆ ಮಾಡ್ತವೆ. ಸೊ ಮೆಮೊರಿ ಚೆನ್ನಾಗಿರಲು, ಬ್ರೈನ್ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಪೋಷಕಾಂಶ ಮತ್ತೆ ಆಕ್ಟಿವಿಟಿ ತುಂಬಾ ಮುಖ್ಯವಾಗಿರುತ್ತೆ. ಹಾಗಾದ್ರೆ ಮಕ್ಕಳಲ್ಲಿ ಒಂದು ಮೆಮೊರಿ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಬೇಕಾಗುವಂತ ಸೂಪರ್ ಫುಡ್ಗಳು ಯಾವ್ಯಾವು, ಯಾವೆಲ್ಲ ಫುಡ್ ಇಂದ ಅಥವಾ ಯಾವೆಲ್ಲ ಆಹಾರಗಳಿಂದ ಈ ಮಕ್ಕಳ ಒಂದು ಮೆಮೊರಿ ಶಕ್ತಿಯನ್ನ ಇಂಪ್ರೂವ್ ಮಾಡಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಾದಾಮಿಯಲ್ಲಿ ವಿಟಮಿನ್ ಇ, ಹೆಲ್ತಿ ಫ್ಯಾಟ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿರ್ತವೆ. ಇವು ನಮ್ಮ ಬ್ರೈನ್ ಸೆಲ್ಸ್ ಅನ್ನ ಸ್ಟ್ರಾಂಗ್ ಮಾಡ್ತವೆ, ಜೊತೆಗೆ ಅವು ಹೆಚ್ಚು ಕಾರ್ಯಕ್ಷಮತೆಯನ್ನ ಮಾಡ್ಲಿಕ್ಕೆ ಸಹಾಯಕವಾಗುವಂತೆ ಮಾಡ್ತವೆ. ಸೊ ಹಾಗಾಗಿ ಬಾದಾಮಿಯನ್ನ ನಾವು ಹೇಗೆ ಬಳಸುವಂತದ್ದು? ರಾತ್ರಿ ನೆನೆಹಾಕಿದಂತ ಬಾದಾಮಿಯನ್ನ ಬೆಳಿಗ್ಗೆ ಮಕ್ಕಳಿಗೆ ನೇರವಾಗಿ ಕೊಡ್ಬೋದು, ಅಥವಾ ಪೌಡರ್ ರೂಪದಲ್ಲಿ ಪೌಡರ್ನ ಮಾಡಿಟ್ಕೊಂಡು ಅದನ್ನ ಹಾಲಿನಲ್ಲಿ ಅಥವಾ ನೀರಿನಲ್ಲಿ ಮಿಕ್ಸ್ ಮಾಡಿ ಕೂಡ ಕೊಡ್ಬೋದು. ಇದರಿಂದ ನಮ್ಮ ಮಕ್ಕಳ ಒಂದು ಮೆಮೊರಿ ಶಕ್ತಿ ಇಂಪ್ರೂವ್ ಆಗುತ್ತೆ. ಎರಡನೇದು ವಾಲ್ನಟ್. ಈ ವಾಲ್ನಟ್ ನೋಡಕ್ಕೇನೆ ಒಂದು ಬ್ರೈನ್ ಆಕಾರವನ್ನು ಹೊಂದಿರುತ್ತೆ. ಸೊ ಇದರಲ್ಲಿ ಹೆಚ್ಚು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಇದೇನ್ ಮಾಡುತ್ತಪ್ಪ ಅಂದ್ರೆ, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಒಂದು ಬ್ರೈನ್ ನ ಕಾರ್ಯಕ್ಷಮತೆಯನ್ನ ಹೆಚ್ಚು ಮಾಡುತ್ತೆ. ಯಾವಾಗ ಒಂದು ಬ್ರೈನ್ ಕಾರ್ಯಕ್ಷಮತೆ ಹೆಚ್ಚಾಗುತ್ತೋ ಹೆಚ್ಚು ಮೆಮೊರಿ ಶಕ್ತಿ ಇಂಪ್ರೂವ್ ಆಗುತ್ತೆ. ಸೊ ಬ್ರೈನ್ ಆ ಒಂದು ಹೆಲ್ತಿಯಾಗಿ ಇರ್ಲಿಕ್ಕೆ ಸಹಾಯಕ ಮಾಡುತ್ತೆ ಈ ಒಂದು ಒಮೆಗಾ 3 ಫ್ಯಾಟಿ ಆಸಿಡ್ಸ್. ನೆಕ್ಸ್ಟ್ ಬಾಳೆಹಣ್ಣು ಶಕ್ತಿಯ ಒಂದು ಉತ್ತಮ ಮೂಲವಾಗಿದೆ. ಸೊ ಹೇರಳವಾಗಿ ಸಿಗುತ್ತೆ, ಎಲ್ಲರ ಮನೆಯಲ್ಲೂ ಕೂಡ ಬಾಳೆಹಣ್ಣಿನ ಅವಶ್ಯಕವಾಗಿ ಸಿಗುತ್ತೆ. ಇದಕ್ಕೆ ಜಾಸ್ತಿ ಒಂದು ಸ್ಟ್ರಗಲ್ ಪಡುವಂತ ಅವಶ್ಯಕತೆ ಇಲ್ಲ. ಸೊ ಹಾಗಾದ್ರೆ ಬಾಳೆಹಣ್ಣಿನಲ್ಲಿ ಏನಿರುತ್ತೆ ಅನ್ನೋದು ನೋಡೋದಾದ್ರೆ, ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಹೇರಳವಾಗಿರುತ್ತೆ, ವಿಟಮಿನ್ 6 ಜಾಸ್ತಿ ಇದೆ. ಸೊ ಇದೇನ್ ಮಾಡುತ್ತಪ್ಪ ಅಂದ್ರೆ, ವಿಟಮಿನ್ 6 ನರಮಂಡಲದ ಕಾರ್ಯಕ್ಕೆ ಸಹಾಯಕ ಮಾಡುತ್ತೆ. ಸೊ ಜೊತೆಗೆ ಮಕ್ಕಳು ಹೆಚ್ಚು ಕಾನ್ಸಂಟ್ರೇಷನ್ ಅನ್ನ ಮಾಡ್ಲಿಕ್ಕೆ, ಅಂದ್ರೆ ಒಂದು ವಿಚಾರದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸ್ಲಿಕ್ಕೆ ಈ ಒಂದು ಬಾಳೆಹಣ್ಣಿನಲ್ಲಿರುವಂತಹ ಪೊಟ್ಯಾಷಿಯಂ ಮತ್ತೆ ವಿಟಮಿನ್ 6 ಸಹಾಯಕವಾಗ್ತವೆ. ನಾಲ್ಕನೇದು ಮೊಟ್ಟೆ. ಒಂದು ಬೇಯಿಸಿದ ಮೊಟ್ಟೆ ಮಕ್ಕಳ ಆಹಾರದಲ್ಲಿ ಉತ್ತಮವಾದ ಒಂದು ಆಯ್ಕೆ ಆಗ್ಬೋದು. ಈ ಮೊಟ್ಟೆನಲ್ಲಿ ಕೋಲಿನ್ ಎಂಬ ಒಂದು ಪೋಷಕಾಂಶ ಇದೆ. ಇದು ಮೆಮೊರಿಯನ್ನ ಒಂದು ಚೆನ್ನಾಗಿ ಇರ್ಲಿಕ್ಕೆ ಸಹಾಯಕ ಮಾಡುತ್ತೆ, ಜೊತೆಗೆ ಕಲಿಕಾ ಆಸಕ್ತಿಯನ್ನ ಅಂದ್ರೆ ಲರ್ನಿಂಗ್ ಅನ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ ಈ ಒಂದು ಮೊಟ್ಟೆನಲ್ಲಿರುವಂತಹ ಕೋಲಿನ್ ಎಂಬ ಒಂದು ಪೋಷಕಾಂಶ. ನೆಕ್ಸ್ಟ್ ಐದನೇದು ಹಸಿರು ಸೊಪ್ಪುಗಳು. ಹಸಿರು ಸೊಪ್ಪುಗಳಲ್ಲಿ ಮುಖ್ಯವಾಗಿ ಪಾಲಕು, ಮೆಂತ್ಯ ಸೊಪ್ಪು, ಇಂತಹ ಒಂದು ಹಸಿರು ಸೊಪ್ಪುಗಳಲ್ಲಿ ಮುಖ್ಯವಾಗಿ ಐರನ್ ಮತ್ತೆ ಫೋಲೇಟ್ ಎಂಬ ಒಂದು ಅಂಶ ಇದೆ. ಸೊ ಜೊತೆಗೆ ವಿಟಮಿನ್ ಕೆ ಎಂಬ ಒಂದು ಅಂಶ ಇದೆ. ಇದು ಏನ್ ಮಾಡುತ್ತಪ್ಪ ಅಂದ್ರೆ, ಮೆದುಳಿನ ಬೆಳವಣಿಗೆಯನ್ನ ಒಂದು ಸಹಾಯಕ ಮಾಡ್ತವೆ. ಜೊತೆಗೆ ಐರನ್ ಮತ್ತೆ ಫೋಲೇಟ್ ರಕ್ತದಲ್ಲಿ ಒಂದು HP ಲೆವೆಲ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಸಹಾಯಕ ಮಾಡ್ತವೆ. ನೆಕ್ಸ್ಟ್ ಆರನೇದು ಫಿಶ್, ಮೀನು. ವಿಶೇಷವಾಗಿ ಸಾಲ್ಮನ್ ಫಿಶ್ ಇರ್ಬೋದು. ಈ ಒಂದು ಕೆಲವೊಂದು ಮೀನುಗಳಲ್ಲಿ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಹೆಚ್ಚಾಗಿರುತ್ತೆ. ಇದು ಮೆದುಳಿನ ಬೆಳವಣಿಗೆಗೆ ಮುಖ್ಯವಾದಂತ ಒಂದು ಪೋಷಕಾಂಶವಾಗಿದೆ ಈ ಒಂದು ಒಮೆಗಾ 3 ಫ್ಯಾಟಿ ಆಸಿಡ್. ನೆಕ್ಸ್ಟ್ ಏಳನೇದು ಹಾಲು ಮತ್ತೆ ಮೊಸರು. ಹಾಲು ಹಾಗೂ ಮೊಸರಿನಲ್ಲಿ ಜಾಸ್ತಿ ಆದಂತ ಪ್ರೋಟೀನ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಮತ್ತೆ ವಿಟಮಿನ್ ಬಿ ಹೇರಳವಾಗಿರುತ್ತೆ. ಸೊ ಇದೇನ್ ಮಾಡ್ತಾವಪ್ಪ ಅಂದ್ರೆ, ಮಕ್ಕಳ ದೈಹಿಕ ಹಾಗೂ ಮೆದುಳಿನ ಬೆಳವಣಿಗೆಗೆ ಸಹಾಯಕಾರಿಯಾಗಿದೆ ಈ ಹಾಲು ಮತ್ತು ಮೊಸರಿನಲ್ಲಿರುವಂತಹ ಅಂಶಗಳು. ಎಂಟನೇದು ಸೇಬು. ದಿನಕ್ಕೊಂದು ಸೇಬನ್ನ ಕೊಟ್ರೆ ಒಂದು ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ಮಾತಿದೆ. ಅದರಂತೆ ಸೊ ಈ ಒಂದು ಸೇಬಿನಲ್ಲಿ ಅನೇಕವಾದಂತಹ ಪೋಷಕಾಂಶಗಳಿರ್ತವೆ. ಸೊ ಈ ಒಂದು ಪೋಷಕಾಂಶಗಳು ಬಾಡಿಗೆ ಬೇಕಾದಂತ ಆಂಟಿ ಆಕ್ಸಿಡೆಂಟ್ಗಳನ್ನ ಜಾಸ್ತಿ ಕೊಡುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಒಂದು ಮಕ್ಕಳ ಒಂದು ಮೆದುಳಿನ ಬೆಳವಣಿಗೆಗೆ ಇದು ಸಹಾಯಕವಾಗಿದೆ. ನೆಕ್ಸ್ಟ್ ಬೀಟ್ರೂಟ್ ನಲ್ಲಿ ನೈಟ್ರೇಟ್ಗಳು ಜಾಸ್ತಿ ಇದ್ದು ಇದು ಏನ್ ಮಾಡುತ್ತಪ್ಪ ಅಂದ್ರೆ, ಒಂದು ಬ್ರೈನ್ಗೆ ಬೇಕಾದಂತ ರಕ್ತ ಪ್ರವಾಹವನ್ನು ಉತ್ತಮಗೊಳಿಸುತ್ತದೆ. ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ಲಿಕ್ಕೆ ಸಹಾಯಕ ಮಾಡುತ್ತೆ.
ಜೊತೆಗೆ ಯಾವಾಗ ಒಂದು ಉತ್ತಮವಾದಂತ ಬ್ಲಡ್ ಸರ್ಕ್ಯುಲೇಷನ್ ಇರುತ್ತೋ ಸೊ ಒಂದು ಬ್ರೈನ್ಗೆ ಬೇಕಾದಂತಹ ಆಮ್ಲಜನಕ ತಲುಪಲಿಕ್ಕೆ ಸಹಾಯಕ ಆಗುತ್ತೆ. ಯಾವಾಗ ಚೆನ್ನಾಗಿ ಬ್ರೈನ್ಗೆ ಆಮ್ಲಜನಕ ಸಿಗುತ್ತೋ ಸೊ ಒಂದು ಬ್ರೈನ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಮೆಮೊರಿ ಶಕ್ತಿಯನ್ನ ಇಂಪ್ರೂವ್ ಮಾಡುತ್ತೆ. ಸೊ ನೆನಪಿನ ಒಂದು ಶಕ್ತಿ ಚೆನ್ನಾಗಿರುತ್ತೆ ಈ ಒಂದು ಬೀಟ್ರೋಟ್ ಅನ್ನ ಬಳಸೋದ್ರಿಂದ. ನೆಕ್ಸ್ಟ್ ಕುಂಬಳಕಾಯಿ ಬೀಜಗಳು ಮತ್ತೆ ಕಡಲೆಕಾಯಿ ಬೀಜಗಳು, ಇದು 10ನೇ ಒಂದು ಸೂಪರ್ ಫುಡ್ ಅಲ್ಲಿ ನಾವು ನೋಡಬಹುದು. ಇವುಗಳಲ್ಲಿ ಏನಪ್ಪಾ ಇರುತ್ತೆ ಅಂತಂದ್ರೆ ಜಿಂಕ್, ಮೆಗ್ನೀಷಿಯಂ, ಒಂದು ಕಬ್ಬಿಣದ ಅಂಶ ಇವು ಏರಳಾಗಿರ್ತವೆ, ಜೊತೆಗೆ ಕೊಬ್ಬಿನ ಅಂಶ ಇರುತ್ತೆ. ಸೊ ಈ ಎಲ್ಲಾ ಅಂಶಗಳು ಸೇರಿ ಏನಾಗುತ್ತಪ್ಪ ಅಂತಂದ್ರೆ ಒಂದು ಮಕ್ಕಳ ಒಂದು ಬೆಳವಣಿಗೆ ಅಂದ್ರೆ ಮೆದುಳಿನ ಬೆಳವಣಿಗೆಗೆ ಸಹಾಯಕ ಆಗಿದೆ, ಜೊತೆಗೆ ಮಕ್ಕಳ ಬೆಳವಣಿಗೆಗೂ ಕೂಡ ಇವು ಸಹಾಯಕವಾಗಿದ್ದಾವೆ. ಇಷ್ಟು ಒಂದು 10 ಸೂಪರ್ ಫುಡ್ಗಳು ಮಕ್ಕಳ ಒಂದು ಮೆಮೊರಿ ಶಕ್ತಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಸಹಾಯಕವಾಗಿರುವಂತಹ ಫುಡ್ಗಳಾಗಿದ್ದಾವೆ. ಮುಖ್ಯವಾಗಿ ನೆನಪಿಡಬೇಕಾದಂತಹ ಒಂದು ಅಂಶವಿದೆ, ಏನಪ್ಪಾ ಅಂತಂದ್ರೆ ನಾನು ಇಲ್ಲಿವರೆಗೂ ಹೇಳಿದಂತಹ ಸೂಪರ್ ಆಹಾರಗಳು ಏನಂತ ಹೇಳಿದೆ, ಆ ಆಹಾರಗಳಿಂದ ಮಾತ್ರ ಮಕ್ಕಳ ಬುದ್ಧಿಶಕ್ತಿ ಇಂಪ್ರೂವ್ ಆಗೋದಿಲ್ಲ. ಅದರ ಜೊತೆಗೆ ಮಕ್ಕಳಿಗೆ ಸಮತೋಲಿತವಾದಂತಹ ಆಹಾರ ಬೇಕು, ಸಾಕಷ್ಟು ನಿದ್ರೆ ಬೇಕು, ದೈನಂದಿನ ವ್ಯಾಯಾಮ ಬೇಕು, ಓದು ಮತ್ತು ಆಟದ ಸಮತೋಲನವಿರಬೇಕು, ಜೊತೆಗೆ ಕಡಿಮೆ ಸ್ಕ್ರೀನ್ ಬಳಕೆ ಅಂದ್ರೆ ಮೊಬೈಲ್ ಅನ್ನ ಕಡಿಮೆಯನ್ನು ಬಳಸಬೇಕು. ಇವೆಲ್ಲವುಗಳು ಕೂಡ ಒಟ್ಟಿಗೆ ಸೇರಿದಾಗ ನಿಮ್ಮ ಮಕ್ಕಳ ಒಂದು ಮೆಮೊರಿ ಶಕ್ತಿ ಇಂಪ್ರೂವ್ ಆಗುತ್ತೆ. ನಾನು ವಿಡಿಯೋದ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ದೆ, ನಿಮ್ಮ ಮಕ್ಕಳಲ್ಲಿ ಒಂದು ನೆನಪಿನ ಶಕ್ತಿ ಕಡಿಮೆ ಇರುವಂತದ್ದು, ಓದಿನಲ್ಲಿ ಆಸಕ್ತಿ ಇಲ್ಲದೆ ಇರುವಂತದ್ದು, ಏಕಾಗ್ರತೆ ಕಡಿಮೆ ಇರುವಂತದ್ದು ಯಾವೆಲ್ಲ ಕಾರಣಕ್ಕಪ್ಪ ಅಂತಂದ್ರೆ ಈಗ ಹೇಳಿದಂತಹ ವಿಚಾರಗಳು, ಹೆಚ್ಚಾಗಿ ಮೊಬೈಲ್ ಅನ್ನ ಬಳಸುವಂತದ್ದು, ಜೊತೆಗೆ ಒಂದು ಸಮತೋಲಿತವಾದಂತಹ ಆಹಾರವನ್ನ ಕೊಡದೇ ಇರುವಂತದ್ದು, ದೈಹಿಕ ವ್ಯಾಯಾಮ ಕಡಿಮೆ ಆಗಿರುವಂತದ್ದು, ಈ ಎಲ್ಲಾ ಕಾರಣಗಳಿಂದ ಏನಾಗುತ್ತೆ ನಿಮ್ಮ ಮಕ್ಕಳಿನಲ್ಲಿ ಒಂದು ಮೆಮೊರಿ ಶಕ್ತಿ ಕಡಿಮೆ ಆಗಿರುತ್ತೆ, ಓದಿನಲ್ಲಿ ಆಸಕ್ತಿ ಕಡಿಮೆ ಆಗಿರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಈ ಮೊಬೈಲ್ ಬಳಕೆಯನ್ನ ಆದಷ್ಟು ಕೂಡ ಮಕ್ಕಳಿಗೆ ಕಡಿಮೆ ಮಾಡಿಸಿ. ಇಲ್ಲ ಅಂತಂದ್ರೆ ನಿಮ್ಮ ಮಕ್ಕಳು ಒಂದು ಮೆಮೊರಿ ಅಥವಾ ಒಂದು ನೆನಪಿನ ಶಕ್ತಿಯ ಒಂದು ತೊಂದರೆಯಿಂದ ಬಳಲ್ತಾರೆ. ಸೊ ನಾನು ಈಗ ಹೇಳಿದಂತಹ ಎಲ್ಲಾ ಒಂದು ಆಹಾರಗಳನ್ನ ಸರಿಯಾಗಿ ಬಳಸಿ, ಜೊತೆಗೆ ಒಳ್ಳೆಯ ನಿದ್ರೆ, ಒಳ್ಳೆಯ ವ್ಯಾಯಾಮ, ಸಮತೋಲಿತ ಆಹಾರ ಇವೆಲ್ಲದನ್ನು ಕೂಡ ಸರಿಯಾಗಿ ನಿಮ್ಮ ಮಕ್ಕಳಿಗೆ ನೀವು ಕೊಟ್ಟಾಗ ಖಂಡಿತ ನಿಮ್ಮ ಮಕ್ಕಳಿಗೆ ಒಂದು ಮೆಮೊರಿ ಶಕ್ತಿ ಇಂಪ್ರೂವ್ ಆಗುತ್ತೆ, ಜೊತೆಗೆ ಒಂದು ಓದಿನಲ್ಲಿ ಮುಂದೆ ಇರ್ತಾರೆ. ಹಾಗಾದ್ರೆ ನಾವು ಈ ಒಂದು ವಿಡಿಯೋದಿಂದ ನಾವು ತಿಳಿದಿದ್ದೇನಪ್ಪಾ ಅಂತಂದ್ರೆ ಮಕ್ಕಳ ಮೆದುಳು ಬೆಳೆಯುತ್ತಿರೋ ಸಮಯದಲ್ಲಿ ಸರಿಯಾದಂತ ಪೌಷ್ಟಿಕ ಆಹಾರಗಳನ್ನು ನೀಡಬೇಕು. ಈ ಒಂದು ವಿಚಾರ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ನಾವು ಹಿಂದಿನಿಂದಲೇ ನಮ್ಮ ಮಕ್ಕಳಿಗೆ ಬಾದಾಮಿ, ವಾಲ್ನಟ್, ಮೀನು, ಮೊಟ್ಟೆ, ಹಣ್ಣುಗಳು, ಹಸಿರು ಸೊಪ್ಪುಗಳನ್ನ ಮಕ್ಕಳಿಗೆ ದಿನನಿತ್ಯದ ಆಹಾರದಲ್ಲಿ ಕೊಡ್ತಾ ಹೋಗೋಣ. ಇದರಿಂದ ಏನಾಗುತ್ತೆ ನಮ್ಮ ಒಂದು ಮಕ್ಕಳ ಒಂದು ಬುದ್ಧಿಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ಸೊ ಆರೋಗ್ಯಕರ ಆಹಾರವೇ ಆರೋಗ್ಯಕರ ಮೆದುಳಿನ ಅಡಿಪಾಯ ಅನ್ನೋ ಒಂದು ಟ್ಯಾಗ್ ಲೈನ್ ಅನ್ನ ನಾವು ಇಟ್ಕೊಂಡು ಸೊ ನಮ್ಮ ಮಕ್ಕಳಿಗೆ ನಾವು ದಿನನಿತ್ಯ ಆಹಾರದ ಕಡೆ ಒಂದು ಗಮನವನ್ನು ಕೊಡೋಣ. ಜೊತೆಗೆ ಸಮತೋಲಿತವಾದಂತಹ ಒಂದು ಓದು ಮತ್ತೆ ಆಟ ಎರಡನ್ನೂ ಕೂಡ ಸಮತೋಲಿತವಾಗಿ ಕೊಡುವಂಥದ್ದು, ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿಸೋದು, ಈ ಎಲ್ಲ ಜೊತೆಗೆ ಸಾಕಷ್ಟು ನಿದ್ರೆಯನ್ನ ಮಾಡಲಿಕ್ಕೆ ಅವಕಾಶವನ್ನು ಕೊಡುವಂಥದ್ದನ್ನ ಮಾಡೋಣ. ಖಂಡಿತವಾಗಿಯೂ ನಮ್ಮ ಮಕ್ಕಳು ಓದಿನಲ್ಲಿ ಮುಂದೆ ಬರ್ತಾರೆ. ಈ ವಿಡಿಯೋ ಇಷ್ಟ ಆಯ್ತಲ್ಲ? ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೆ ತಲುಪಿಸಿ, ಅವರು ಕೂಡ ಈ ವಿಚಾರವನ್ನ ತಿಳ್ಕೊಳ್ಳಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಹೆಚ್ಚು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಳ್ಳೆ ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.